ಹೆಲೋ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ನನಗಂತೂ ಸಿಕ್ಕಾಪಟ್ಟೆ ಫಂಕ್ಷನ್ಸ್ ಅಂತ ಹೇಳ್ಬೋದು. ಸೊ ಒಂದು ತಿಂಗಳಲ್ಲಿ ಏನಿಲ್ಲ ಅಂದ್ರೂ 3 ಫಂಕ್ಷನ್ಸ್ ಅಟೆಂಡ್ ಮಾಡಿದ್ದೀನಿ. ಹಾಗಾಗಿ ನಾನು ಕಾರಲ್ಲಿ ಹೋಗೋದನ್ನೇ ಶೂಟ್ ಮಾಡ್ತಾ ಇರ್ತೀನಿ ಯಾವಾಗ್ಲೂ. ಬಿಕಾಸ್ ನನಗೆ ಮನೇಲಿ ಟೈಮೇ ಇಲ್ದಂಗೆ ಆಗಿಬಿಟ್ಟಿದೆ. ಒಂದು ಹತ್ರ ಹೋಗಿ ಬಂದು ಕೆಲಸ ಮುಗಿಸೋ ವರ್ಷದಲ್ಲಿ ಮತ್ತೆ ಇನ್ನೊಂದು ಫಂಕ್ಷನ್ ಈ ಥರ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ನಾನು ರೆಗ್ಯುಲರಾಗಿ ಬ್ಲಾಗ್ಸ್ನ ಹಾಕೋದಕ್ಕೆ ಆಗ್ತಾಯಿಲ್ಲ, ನಂಗೆ ಟೈಮ್ ಸಾಕಾಗ್ತಿಲ್ಲ. ಇನ್ನು ಇವಾಗ ನಾವು ತುಮಕೂರಿಗೆ ಹೋಗ್ತಾ ಇದ್ದೀವಿ. ಗೃಹ ಪ್ರವೇಶ ಇದೆ. ಸೊ ಬೆಂಗಳೂರಿಗೆ ಹೋಗಬೇಕು. ಇನ್ನು ನಾವು ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ ಅಂದರೆ ತುಮಕೂರಿಗೆ ಹೋಗ್ಬಿಟ್ಟು ಸಂಜೆ ಅಲ್ಲಿ ನಾವು ನೈಟ್ ಸ್ಟೇ ಮಾಡಿ ಅಮ್ಮ ಮನೇಲಿ ನೆಕ್ಸ್ಟು ನಾವು ಬೆಂಗಳೂರಿಗೆ ಹೋಗೋದು. ಯಾಕಂದರೆ ಲಾಂಗ್ ಜರ್ನಿ ಆಗಿಬಿಡುತ್ತೆ ನಮಗೆ. ಒಂದೇ ಸಲ ನಾವು ಇಲ್ಲಿಂದ ಹೋಗ್ತೀವಿ ಅಂತ ಅಂದರೆ ನಮಗೆ ನಿಯರ್ಲಿ 250 ಕಿಲೋಮೀಟರ್ ಹತ್ತತ್ರ ಆಗುತ್ತೆ. ಸೊ ಅಷ್ಟು ಜರ್ನಿ ಲಾಂಗ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇನ್ನು ಅಲ್ಲಿ ಸ್ಟೇ ಆಗಿ ಅಲ್ಲಿಂದ ರೆಡಿ ಆಗಿಬಿಟ್ಟು ಹೋಗ್ಬಿಡ್ತೀವಿ. ಇನ್ನು ಹನಿ ಕಾರ್ ಹತ್ತಿದ ತಕ್ಷಣ ಮಲ್ಕೊಂಡ್ಬಿಟ್ಲು. ಅವಳಿಗೆ ಸಖತ್ ನಿದ್ದೆ ಬಂದುಬಿಟ್ಟಿತ್ತು ಅನಿಸುತ್ತೆ ಮೇ ಬಿ. ಸೊ ನಾವು ಹೋಗಬೇಕಾದ್ರೆ ಅಂದವೇ ಯಾವಾಗಾದರೂ ಒಂದು ಸಲ ನಮ್ಮ ಮಾವನ ಮಕ್ಳು ಇವರಿಬ್ಬರನ್ನ ಮೀಟ್ ಮಾಡಿಕೊಂಡೇ ಹೋಗೋದು. ಚಿಕ್ಕ ವಯಸ್ಸಿಂದನೂ ಆ ಬಾಂಡಿಂಗ್ ಹಾಗೆ ಇದೆ. ಹಾಗಾಗಿ ಸೊ ಹೋಗ್ಬೇಕಾದ್ರೆಲ್ಲನೂ ಕಾಲ್ ಮಾಡಿದ್ರೆ ಏನಾದರೂ ಸೊಪ್ಪು ಹೊಲದಲ್ಲಿ ಬರುತ್ತೆ ನೋಡಿ, ಅದು ಸೊಪ್ಪು ಇರ್ಬೋದು ಅಥವಾ ಏನಾದರೂ ಒಂದು ತೊಗೊಂಡು ಬಂದುಬಿಡ್ತಾರೆ. ಸೊ ಇವಾಗಲೂ ಅಷ್ಟೇನೆ ಅಮ್ಮಂಗೆ ಅಂತೇಳಿ ಅವ್ರಿಗೆ ತುಂಬ ಇಷ್ಟ. ಹೊಲದಲ್ಲಿ ಬರುತ್ತೆ ನೋಡಿ ಆ ಸೊಪ್ಪು, ಅದನ್ನು ತೊಗೊಂಡು ಬಂದಿದ್ದರು. ಇನ್ನು ಅವ್ರನ್ನ ಮಾತಾಡಿಸ್ಕೊಂಡು ನಾವು ಡೈರೆಕ್ಟು ತುಮಕೂರಿಗೆ ಬೇಗ ಹೊರಟ್ವಿ. ಯಾಕೆ ಅಂತಂದರೆ ಹನಿಗೆ ಸ್ವಲ್ಪ ನಾನು ಹೇರ್ ಕಟ್ನ ಮಾಡಿಸ್ಬೇಕಿತ್ತು. ಜಸ್ಟ್ ಹೇರ್ ಕಟ್ ಅಂದರೆ ಒಂದು ಶೇಪ್ ಕೊಡಿಸ್ಬೇಕಿತ್ತು ಅಷ್ಟೇನೆ. ನಾನು ಸಲೂನಿಗೆ ಲೋರಿಯಲ್ಗೆ ಹೋಗೋಣ ಅಂತ ಅಂದ್ಕೊಂಡೆ. ಆ್ಯಕ್ಚುಲಿ ಅಪ್ಪಾಜಿ ಫ್ರೆಂಡು ಅಣ್ಣ ಇವರು. ಬಟ್ ನನಗೆ ಗೊತ್ತಿರಲಿಲ್ಲ ಇವರು ಅಂದರೆ ಲೈಕ್ ಕಿಡ್ಸಿಗೆಲ್ಲ ಮಾಡ್ತಾರೆ ಮತ್ತು ನಮಗೆ ಗರ್ಲ್ಸ್ಗೆ ದೊಡ್ಡವ್ರಿಗೆಲ್ಲ ಮಾಡ್ತಾರೆ ಅನ್ನೋದು ನನಗೆ ಗೊತ್ತೇ ಇರಲಿಲ್ಲ. ಬಟ್ ಮೊನ್ನೆ ಹೋದಾಗಲೇ ನಂಗೆ ಗೊತ್ತಾಗಿದ್ದು. ಜಸ್ಟ್ ಶೇಪ್ ಅಲ್ವಾ ಅಂದ್ಬಿಟ್ಟು ನಾನು ಸರಿ ಇಲ್ಲೇ ಮಾಡಿಸೋಣ ಅಂತ ಹೇಳಿ ಅಂದ್ಕೊಂಡೆ. ಪ್ರತಿ ಸಲ ಅವಳಿಗೆ ಹೇರ್ ಕಟ್ ನಾನೇ ಮಾಡೋದು ಮನೆಯಲ್ಲಿ ಹೇರ್ ಬಂದಾಗ. ಇನ್ನು ಈ ಥರ ಕರ್ಕೊಂಡಂದರೆ ಒಂದೇ ಸಮ ಅಳ್ತಿರ್ತಾಳೆ, ಅದನ್ನು ನೋಡೋಕ್ಕಾಗಲ್ಲ. ಹಂಗಾಗಿ ಮಾಡಿಸಲ್ಲ ನಾನು ಹೊರಗಡೆ. ಇನ್ನು ನಾವು ಇಲ್ಲಿಂದ ಮಾಲಿಗೆ ಹೊಟ್ಬಿಟ್ವಿ. ಅಪ್ಪಾಜಿ ಜೊತೆ ಹನಿನ ಕಳಿಸ್ಬಿಟ್ಟು ನಾನು ಹರಿ ಮಾಲಿಗೆ ಹೋದ್ವಿ. ಅವಳಿಗೆ ಬಟ್ಟೆ ತೊಗೊಂಬರ್ಬೇಕಿತ್ತು ಅಂತ ಹೇಳಿ. ಇನ್ನು ಅಲ್ಲಿಂದ ನಾವು ಮನೆಗೆ ಹೋಗಿ ರೆಸ್ಟ್ ಮಾಡಿಬಿಟ್ಟು ಅಕ್ಕವರು ಇವರು ನಮ್ಮ ದೊಡ್ಡಮ್ಮ ಮಗಳು. ಸೊ ಇವ್ರು ಊರಿಗೆ ಹೋಗಿದ್ರು. ಒಂದು 4 ಡೇಸ್ ಏನೋ ಅವ್ರಿಗೆ ಸಮ್ಮರ್ ಹಾಲಿಡೇಸ್ ಇರುತ್ತಲ್ವ. ಅವಳು ಬೇರೆ ಟೀಚರು. ಸೊ ರಜಾ ಇತ್ತು ಮತ್ತು ಊರಲ್ಲಿ ಬೇರೆ ಹಬ್ಬ ಇತ್ತು ಅಂಥೇಳಿ ಅವರು ಊರಿಗೆ ಹೋಗಿದ್ರು. ಸರಿ ಮನೆಗೆ ಹಾಗೆ ಮಾತಾಡ್ಸ್ಕೊಣ ಹನಿನ ಅಂತ ಹೇಳ್ಬಿಟ್ಟು ಬಂದರು. ಸೊ ಬಂದಮೇಲೆ ಹಾಗೆ ಕುಂತಿದ್ದು ನಾವು. ಸರಿ ಹೆಂಗಿದ್ರು ಬೆಂಗಳೂರಲ್ವಾ, ನೀವು ಬಂದುಬಿಡಿ, ಅಲ್ಲಿ ನೈಟು ಸ್ಟೇ ಆಗಿಬಿಟ್ಟು ಅಲ್ಲಿಂದ ಹೋಗೋದಕ್ಕೆ ನಿಮಗೆ ಹತ್ರ ಅನಿಸುತ್ತೆ ಅಂತ ಹೇಳಿದ್ಲು. ನಾವು ಕೂಡ ಸರಿ ಆಯಿತು ಹಾಗೆ ಮಾಡಿಬಿಡೋಣ, ಇಲ್ಲಿ ಬೇಕಾದರೆ ನಾವು ಲೇಟಾಗಿ ಎದ್ದು ಹೋದರೂ ನಡೆಯುತ್ತೆ ಅಂತ ಹೇಳಿಬಿಟ್ಟು ನಾವು ನೈಟು 12:30 ಹಂಗೆ ಬಿಟ್ಟು 1 ಕಾಲಂಗೇನೋ ನಾವು ಬೆಂಗಳೂರಿಗೆ ಬಂದ್ವಿ. ಇನ್ನು ಅಕ್ಕ ನಾಳೆ ಎಲ್ಲ ಪೇಂಟಿಂಗ್ ಮಾಡೋಕ್ಕೆ ಬರ್ತಾರೆ ಅಂಥೇಳಿ ಮನೆ ಫುಲ್ ಮೆಸ್ಸಿಯಾಗಿ ಇಟ್ಟಿದ್ದಾರೆ. ನೈಟು ನಾವು ಬಂದಿದ್ದು 7 ಗಂಟೆ ಅಲ್ಲ ತುಮಕೂರು. 7:30 ತುಮಕೂರಿಗೆ ಬಂದ್ವಿ ನಾವು. ಒಂದು ನನಗೆ ಸ್ವಲ್ಪ ಬಟ್ಟೆ ತೊಗೊಂಡ್ರು ಕೂಡ ನಾನು ಅದು ಆರ್ಡ್ರ್ ಮಾಡ್ಸೋಕ್ಕೆ ಇವಾಗ ಆಗ್ತಿಲ್ಲ. ಹಾಗಾಗಿ ಹಳೆ ಬಟ್ಟೆನೇ ಹಾಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ. ಎಸ್ಪೆಷಲಿ ಅವಳಿಗೆ ಒಂದು ಜೊತೆ ಬಟ್ಟೆ ತೊಗೊಳ್ಳೋಣ ಫಂಕ್ಷನ್ಗೆ ಅಂತ ಹೇಳಿ ಬಂದಿದ್ದು. ಬಟ್ ಆಗಲಿಲ್ಲ, ಟೈಮ್ ಸಾಕಾಗಲಿಲ್ಲ. ಅವಳಿಗೆ ಸ್ವಲ್ಪ ಲೈಟಾಗಿ ಓಕೆ, ಸ್ವಲ್ಪ ಶೇಪು ಏನು ಕೊಡ್ಲಿಕ್ಕಂದ. ಎಲ್ಲಿಗೆ ಹೋಗೋಣ? ಎಲ್ಲಿ ಹೋಗೋಣ? ಅಲ್ಲಿ ಅಚ್ಚು ಇದೆ ನಮ್ಮ ಅಚ್ಚು ಅಣ್ಣ. ಇಲ್ಲಿ ನೋಡಿ ಹೆಂಗೆ ಆಗಿದೆ. ಚಿನ್ನ ಸೊಳ್ಳೆ ಕಚ್ಚಿದೆ ಅಲ್ಲಮ್ಮ ನಿಂಗೆ. ಅಮ್ಮ ತೋರ್ಸು ಅಜ್ಜಿಗೆ ಸೊಳ್ಳೆ ಕಚ್ಚಿರೋದು. ಮತ್ತೆ ನಮ್ಮ ಬೆಂಗಳೂರು ಅಕ್ಕ ಬಂದಿದ್ರು. ಅವ್ರ ಜೊತೆ ಮಾತಾಡ್ಕೊಂಡು ಕೂತ್ಕೋತಾ ಬನ್ನಿ ಇಲ್ಲಿಂದಾನೆ ಹೋಗಿ. ನೈಟ್ 12 ಗಂಟೆ 12:30ಗೆ ಸಡನ್ ಆಗಿ ನಿದ್ದೆ ಬರ್ತಾ ಇರ್ಲಿಲ್ಲ. ಸರಿ ಇದು ಬಿಚ್ಕೊಡಲ್ಲ, ನಾನು ಆಮೇಲೆ ಕೊಡ್ತೀನಿ. ಬಟ್ಟೆ ಎಲ್ಲ ಗಲೀಜ್ ಮಾಡ್ಕೋತೀಯ. ಸರಿ ಆಯ್ತು ಇಟ್ಕೋ, ಇಲ್ಲ ಅಂದ್ರೆ ನಾನು ಬಿಸಾಕ್ತೀನಿ ಹೊರಗಡೆ. ಆವಾಗ ಸಡನ್ ಆಗಿ 12:30ಗೆ ಹೊರಟು 1 ಕಾಲ್ ಆಗಿತ್ತು ನಾವು ಬೆಂಗಳೂರು ಬಂದಾಗ. ಸೊ ಬೆಂಗಳೂರಿಗೆ ಬಂದು ನೈಟ್ ಎಲ್ಲ ಮಾತಾಡ್ಕೊಂಡು ಕೂತ್ಕೊಂಡು ಇವಾಗ ಎದ್ದು ರೆಡಿ ಆಗಿಬಿಟ್ಟು ಹೋಗ್ತಾ ಇದ್ದೀವಿ. ಇಲ್ಲಿಂದ ಮೇ ಬಿ 1 ಅವರ್ 1.5 ಅವರ್ ಆಗ್ಬೋದು ಅನ್ಸುತ್ತೆ. ಇವತ್ತು ಸಂಡೇ ಬೇರೆ ಟ್ರಾಫಿಕ್ ಇರೋದ್ರಿಂದಲ್ಲ ಚಿನ್ನ, ಆಗ್ಬೋದೇನೋ ಗೊತ್ತಿಲ್ಲ. ಮೇ ಬಿ 1 ಅವರ್ ಅಂತೂ ಆಗತ್ತೆ. ಅವಳೇ ಬಿಚ್ಕೋತಾ ಇದ್ದಾಳೆ. ಅಚ್ಚು ಅಣ್ಣ ವೆಯ್ಟ್ ಮಾಡ್ತಾ ಇದ್ದಾನೆ.
ಆಯ್ತಾ ಒಡಿಯೋಣ ಚುಮ್ಮಿ ಆಯ್ತು ಹಠ ಮಾಡಿದ್ರೆ ಇಲ್ಲೇ ಬಿಟ್ಟು ಹೋಗ್ತೀನಿ ನಿನ್ನ ಬೆಂಗಳೂರಲ್ಲೇ ಇದ್ಬಿಡು ಆಯ್ತಾ ಬೇಡ ಆಯ್ತು ಬೇಡ ತುಮಕೂರಲ್ಲಿ ಇದೀನಿ ಅನ್ನೋ ಫೀಲಲ್ಲಿ ಜೋಲಿ 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 ಇಲ್ಲಿ ಮಲ್ಗಿಸು ಅಂತ ಇದ್ದಾಳೆ ಇನ್ನ ಇದು ನಾನು ಹಾಕಿರೋ ಡ್ರೆಸ್ ಬಂದ್ಬಿಟ್ಟು ಫುಲ್ ಎಲ್ಲ ನಾನು ಇದು ಆಕ್ಚುಲಿ ಥ್ರೆಡ್ ವರ್ಕ್ ಅಲ್ಲಿ ಇದೆ ಪೂರಾ ಇದು ಎಜಿಯೋನಲ್ಲಿ ನಾನು ತಗೊಂಡಿದ್ದು ಫಂಕ್ಷನಿಗೆ ಸೀರೆ ಈ ಬಿಸಿಲಲ್ಲಿ ಹಾಕಕ್ಕಾಗಲ್ಲ ಅಂದ್ಬಿಟ್ಟು ಸರಿ ಡ್ರೆಸ್ಸೇ ಬೆಸ್ಟು ಅಂತ ಹೇಳಿ ಇದನ್ನ ಬುಕ್ ಮಾಡ್ಕೊಂಡಿದ್ದು ಇದ್ರ ಲಿಂಕ್ ಬೇಕು ಅಂತ ಅಂದ್ರೆ ನಾನು ಟ್ಯಾಗ್ ಮಾಡಿರ್ತೀನಿ ಇಲ್ಲಾಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಪರ್ಚೇಸ್ ಮಾಡಿ ಚೆನ್ನಾಗಿದೆ ಕ್ಲಾತು ಆ್ಯಂಡ್ ಈ ಡಿಸೈನ್ ಕೂಡ ತುಂಬ ಚೆನ್ನಾಗಿದೆ ಥ್ರೆಡ್ ವರ್ಕ್ ಆ್ಯಕ್ಚುಲಿ ನಾನು ಇದು ವಾಶ್ ಮಾಡಿಬಿಟ್ಟು ಯೂಸ್ ಮಾಡ್ತಿರೋದು ನನಗೆ ವಾಶ್ ಮಾಡಿದೆ ಹೊಸ ಬಟ್ಟೆಗಳನ್ನ ಹಾಕೊಂಡ್ರೆ ಎಡ್ಡೇಕು ಇಲ್ಲ ಅಂದರೆ ನೆಗಡಿ ಸ್ಟಾರ್ಟ್ ಆಗಿಬಿಡುತ್ತೆ ಆ ಸ್ಮೆಲ್ಲಿಗೆ ಹಾಗಾಗಿ ವಾಶ್ ಮಾಡಿ ಯೂಸ್ ಮಾಡಿರೋದು ಚೆನ್ನಾಗಿದೆ ಕ್ಲಾತ್ ಏನೂ ಆಗಿಲ್ಲ ಇನ್ನು ವರ್ಕೆಲ್ಲನೂ ಅಷ್ಟೇ ತುಂಬ ಚೆನ್ನಾಗಿದೆ ತೋರಿಸ್ತೀನಿ ನೋಡಿ ಈ ಥರ ಹಿಂಗಿದೆ ವರ್ಕೆಲ್ಲ ಆರಾಮಾಗಿ ಕಂಫರ್ಟ್ ಇರುತ್ತೆ ಸರಿನಾ ಒಂದು ದುಪ್ಪಟ್ಟನೂ ಇದೆ ಚೆನ್ನಾಗಿದೆ ಇದು ಎಜಿಯೋನಲ್ಲಿ ತೊಗೊಂಡಿದ್ದು ಇನ್ ಕೇಸ್ ನೀವು ಪರ್ಚೇಸ್ ಮಾಡಂಗಿದ್ರೆ ಬೈ ಮಾಡಿ ಕ್ಲಾತ್ ತುಂಬ ಚೆನ್ನಾಗಿದೆ ಬೆಂಗಳೂರಲ್ಲಿ ಜೀವನ ಮಾಡೋರು ಹೆಂಗ್ ಮಾಡ್ತಾರೆ ಅಂತ ಅನ್ಸುತ್ತೆ ನಮಗಂತೂ ಅಮ್ಮ ನಮ್ಮಮ್ಮ ಅಂತೂ ಒಂದಿನ ಇರಲ್ಲ ಅಮ್ಮ ಇಲ್ಲಪ್ಪ ಈಚಿಲ್ಲ ಇರದ್ದೇ ಇಲ್ಲಲ್ಲ ನಮಗೆ ತುಮಕೂರಷ್ಟು ಬೆಸ್ಟ್ ಬಿಟ್ರೆ ನಮ್ಮೂರು ಅಷ್ಟೇ ಅದ್ ಬಿಟ್ರೆ ತುಮಕೂರು ಈ ಬೆಂಗಳೂರು ನಮ್ ಕೈಯಲ್ಲಿ ಆಗದೇ ಇಲ್ಲ ನಮಗ್ ಸೆಟ್ಟೇ ಆಗಲ್ಲ ಬೆಂಗಳೂರು ಏನಿದ್ರು ನಮಗೆ ಹೆಂಗ್ ಗೊತ್ತಾ ಏನಾದ್ರು ಒಂದಿನ ಅಂದ್ರೆ ಎಲ್ಲಾದ್ರೂ ಮಾಲಿಗೆ ಹೋಗಿ ಬರೋಣ ಅನ್ನಂಗಿದ್ರೆ ಅಷ್ಟೇ ನಾವು ಬೆಂಗಳೂರು ಇಲ್ಲಾಂದ್ರೆ ನಾವು ಬರಕ್ ಹೋಗಲ್ಲ ಇನ್ನ ನಮ್ಮ ಅಕ್ಕವ್ರ ಮನೆ ಎಲ್ಲಾನು 8ನೇ ಮೈಲಿ ನಿಯರೇನೆ ಹಂಗಾಗಿ ಬಂದ್ರು ನಮ್ಗೇನು ದೂರ ಅಂತ ಅನ್ಸಲ್ಲ ಸಿಟಿ ಒಳಗಡೆ ಹೋಗಲ್ವಲ್ಲ ಹಂಗಾಗಿ ಏನ್ ಅನ್ಸಲ್ಲ ಹಂಗ ನಾಗರಬಾವಿಗೆ ಹೋಗ್ತಾ ಇರೋದು 8ನೇ ಮೈಲಿಂದ ಮೇ ಬಿ 1 hour ಆಗ್ಬೋದೇನೋ ಸರಿ ಲೊಕೇಶನ್ ಹಾಕಿದ್ಯಾ ಟ್ರಾಫಿಕ್ ಬೆಂಗಳೂರು ಬಂದ್ರೆ ಯಾರಿಗೆ ಬಾಯ್ ಮಾಡ್ತಾ ಇದೆಯಾ ಬಸ್ಸಲ್ಲಿ ಹೋಗೋರ್ಗೆಲ್ಲ ಹಾಯ್ ಬಾಯ್ ಚಿನ್ನಿ ನಿಂಗೆ ಏರ್ ಕೊಟ್ಟು ಒಳ್ಳೆ ಟಾಮ್ ಬಾಯ್ ತರ ಕಾಣಿಸ್ತಿದ್ದಾಳಲ್ಲ ಅಮ್ಮ ಸೇಮ್ ಹಚ್ಚಿದೀನಿ ಅವಳದು ಬಾಡಿ ಲೋಷನ್ ತಂದಿಲ್ವಲ್ಲ ಟಿವಿ ಯೂನಿಟ್ ಚೆನ್ನಾಗಿ ಮಾಡಿದಾರಲ್ಲ ನಾನು ಕಿಚನಲ್ಲಿ ಬೊಂಬೆ ಹೌದು ಇವಾಗ ಎಲ್ಲ ಕಡೆ ಟ್ರೆಂಡಿಂಗು ಇವರು ಹ್ಯಾಂಡಿಮ್ಯಾನ್ ಅವರೆಲ್ಲ ಇದೆಲ್ಲ ಮಾಡ್ತಾರಲ್ಲ ಇನ್ನು ಪೂಜೆ ಎಲ್ಲನೂ ತುಂಬ ಚೆನ್ನಾಗಿ ಮಾಡಿಕೊಟ್ರು ಅಂತ ಹೇಳ್ತಿದ್ಲು ಅಕ್ಕ. ಇನ್ನು ಅಕ್ಕ ಹಾಕಿರೋ ಸ್ಯಾರಿ ಬಂದುಬಿಟ್ಟು ಮೊಳಕಾಲು ಮೂರಲ್ಲಿ ತೊಗೊಂಬಂದಿದ್ದು. ಅವಳಿಗಂತೂ ಆ ಕಾಂಬಿನೇಷನ್ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಜೊತೇಲಿ ಹೇರ್ ಸ್ಟೈಲ್ ಕೂಡ ಅವಳಿಗೆ ಮ್ಯಾಚ್ ಆಗ್ತಾಯಿತ್ತು. ಚೆನ್ನಾಗಿ ಮಾಡಿದರು ಹೇರ್ ಸ್ಟೈಲು. ಇನ್ನು ಸ್ವಾಮೀಜಿ ಬಂದಿದ್ದರು, ನೋಣವೆಂಕೆರೆ ಅವರು ಸ್ವಾಮೀಜಿ ತುಂಬ ಚೆನ್ನಾಗಿ ಇವ್ರು ನಡ್ಕೋತಾರಂತೆ, ಹಾಗಾಗಿ ಕರೆಸಿದ್ರು. ಇನ್ನೂ ಕೂಡ ಗೃಹ ಪ್ರವೇಶ ನೋಡಿ ಡೇಟ್ ಫಿಕ್ಸ್ ಆಗಿದೆ, ಬಟ್ ಇಂಟೀರಿಯರ್ ವರ್ಕ್ನವ್ರು ಇರ್ತಾರೆ ನೋಡಿ, ಅವ್ರು ಫಿನಿಶೇ ಮಾಡಿಕೊಟ್ಟಿಲ್ಲ ಅಂತ ಹೇಳ್ತಿದ್ರು. ಇನ್ನೂ ತುಂಬ ಕೆಲಸ ಇದೆ, ಇನ್ನೂ ಏನಿಲ್ಲ ಅಂದರೂ ಒಂದು ತಿಂಗಳು ಹಿಡಿಯುತ್ತೆ ಈ ಕೆಲಸ ಎಲ್ಲ ಮುಗಿಯೋದಕ್ಕೆ, ಫಿನಿಶ್ ಆಗಬೇಕಿನ್ನು ಅಂತ ಹೇಳಿದ್ರು.
ಬಟ್ ಎಲ್ಲ ಕಡೆ ಇದೇ ಇಶ್ಯೂ ಆಗುತ್ತೆ, ಎಲ್ಲನೂ ಆಗಿರುತ್ತೆ, ಡೇಟ್ ಫಿಕ್ಸ್ ಆಗಿರುತ್ತೆ, ಮಾಡಿಕೊಡ್ತೀವಿ ನಾವು, ಇಲ್ಲ ನಾವು ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ, ಬಟ್ ಮಾಡಿಕೊಡಲ್ಲ. ಇಂಟೀರಿಯರು ಅಂತೂ ಯಾವಾಗಲೂ ಅಷ್ಟೇ ಸ್ಟಾಪ್ ಆಗೇ ಆಗಿರುತ್ತೆ, ಗೃಹ ಪ್ರವೇಶ ಆದಮೇಲೆ ಫಿನಿಶ್ ಆಗೋದು ಅಂತ ಹೇಳ್ಬೋದು. ಈ ಎಕ್ಸ್ಪೀರಿಯೆನ್ಸ್ ಆಲ್ಮೋಸ್ಟ್ ಎಲ್ರಿಗೂ ಆಗಿಬಿಟ್ಟಿರುತ್ತೆ ನೋಡಿ. ಇನ್ನು ನಾವು ಟೈಮ್ ಆಗುತ್ತೆ ಅಂತ ಹೇಳಿಬಿಟ್ಟು ಮಾತಾಡಿಸ್ಕೊಂಡು ಮತ್ತೆ ನಾವು ಊರಿಗೆ ಬರಬೇಕಿತ್ತು ರಿಟರ್ನು. ಸರಿ ಅಂತ ಹೇಳಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು GK ಸ್ವೀಟ್ಸಿಗೆ ಬಂದ್ವಿ. ಇದಂತೂ ತುಂಬ ಫೇಮಸ್ ಅಂತ ಹೇಳ್ಬೋದು ನಮ್ಮ ತುಮಕೂರಿಗೆ. ಫ್ರೆಶ್ ಆಗಿ ಸಿಗುತ್ತೆ ಇಲ್ಲಿ. ಬುಧವಾರ ಅಂತೂ ಫ್ರೆಶ್ ಇರುತ್ತೆ ಎಲ್ಲನೂ. ಬಾದುಷ ಅಂತೂ ಸಕ್ಕದಾಗಿರುತ್ತೆ, ಮತ್ತು ಬೆಳ್ಳುಳ್ಳಿ ಮಿಕ್ಸ್ಚರ್ ತುಂಬ ಚೆನ್ನಾಗಿರುತ್ತೆ. ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಒಂದ್ಸಲ ಟ್ರೈ ಮಾಡಿ. ಆಲ್ಮೋಸ್ಟ್ ತುಮಕೂರಿಯನ್ಸ್ ಎಲ್ಲರೂ ಕೂಡ ಇಲ್ಲಿ ಟ್ರೈ ಮಾಡೇ ಮಾಡಿರ್ತಾರೆ. ಸೊ ತುಂಬ ಚೆನ್ನಾಗಿ ಫಂಕ್ಷನ್ ಎಲ್ಲ ಆಯಿತು. ನಾವು ಕೂಡ ಲಾಂಗ್ ಗ್ಯಾಪ್ ಆದಮೇಲೆ ಅಕ್ಕ ಅವ್ರ ಮನೆಗೆ ಹೋಗಿದ್ದು. ಸೊ ಬಟ್ ಆದ್ರೂ ಟೈಮ್ ಇರಲಿಲ್ಲ, ನಾವು ನೈಟ್ ಹೋಗಿದ್ದೆ 1:30ಗೆ. ದಿನ ನಾನು ಅಕ್ಕ ಮಾತಾಡಿಕೊಂಡು ಆಲ್ಮೋಸ್ಟ್ ಒಂದು 5 o'clock ತನಕ ಮಾತಾಡಿ ಮಲ್ಕೊಂಡ್ವಿ ಸ್ವಲ್ಪ ಹೊತ್ತು. ಅಷ್ಟೊತ್ತಿಗಾಗಲೇ ಎಚ್ಚರ ಆಯಿತು. ಇನ್ನು ಅಷ್ಟರಲ್ಲಿ ನಾವು ಎದೊಳೋ ಅಷ್ಟರಲ್ಲಿ ಪೇಂಟರ್ಸ್ ಕೂಡ ಬಂದಿದ್ದರು ಪೇಂಟ್ ಮಾಡಬೇಕು ಅಂತ ಹೇಳಿ. ಅವ್ರದ್ದು ಮನೇಲೂ ಸತ್ಯನಾರಾಯಣ ಸ್ವಾಮಿ ಪೂಜೆ ಇಟ್ಕೊಂಡಿದ್ರು. ಬಟ್ ನಮಗೆ ಇವಾಗ ಬೆಂಗಳೂರಿಗೆ ಹೋಗಿ ಬಂದು ಇನ್ನೂ ಜಸ್ಟ್ 2 days ಆಗಿಲ್ಲ, ಮತ್ತೆ ಹೋಗಬೇಕಂದ್ರೆ ಕಷ್ಟ ಆಗುತ್ತೆ. ಸರಿ ಆಯಿತು, ನಾವು ಪೂಜೆಗೆ ಬರೋಕ್ಕಾಗಲ್ಲ ಅಂತ ಹೇಳಿದ್ವಿ ಮುಂಚೆನೇ. ಹಾಗಾಗಿ ಮನೆಯೆಲ್ಲ ಸ್ವಲ್ಪ ರೆಡಿ ಮಾಡಿಸೋಣ ಅಂತ ಹೇಳಿ ಮಾಡಿಸ್ತಾಯಿದ್ರು. ನಾವು ಇಲ್ಲಿ ನೆಕ್ಸ್ಟ್ ಡೇ ಮತ್ತೆ ಏನಾಯಿತು, ಊರಿಗೆ ಬರೋಣ ಅಂತ ಹೇಳಿ ಅಂದ್ಕೊಂಡ್ವಿ, ಬಟ್ ಬರೋಕ್ಕಾಗಲಿಲ್ಲ. ಯಾಕೆಂದರೆ ಅಕ್ಕ ಅವರು ಕೂಡ ಗೃಹ ಪ್ರವೇಶಕ್ಕೆ ಅವರು 3 days ಮುಂಚೆನೇ ಹೋಗಿದ್ರು. ಹಾಗಾಗಿ ಗೃಹ ಪ್ರವೇಶ ಮುಗಿಸ್ಕೊಂಡು ಅವತ್ತು ಸಂಜೆನೇ ನೈಟು ರಿಟರ್ನ್ ಬಂದರು ಅವರು. ಬಂದುಬಿಟ್ಟು ಇನ್ನು ಮನೆಗೆ ನಾವು ಕೂಡ ಈ ಟೈಲ್ಸು ಎಲ್ಲ ಹುಡುಕ್ಬೇಕಲ್ಲ, ಯಾಕೆಂದರೆ ಗ್ಯಾಸ್ ಪ್ರಾಬ್ಲಮ್ ಇದೆ, ತುಂಬ ರೇಟ್ ಆಗ್ತಿದೆ ಅಂತ ಹೇಳಿ ಹೇಳ್ತಾಯಿದ್ರು ಎಲ್ಲ ಕಡೆನೂ. ಹಾಗಾಗಿ ನಾವು ಕೂಡ ಎಲ್ಲ ಕಡೆ ವಿಚಾರಿಸೋಣ, ತುಮಕೂರಲ್ಲಿ ವಿಚಾರಿಸೋಣ, ಮತ್ತು ಚಳ್ಳಕೆರೆ ದುರ್ಗ ಎಲ್ಲ ಕಡೆ ವಿಚಾರಿಸೋಣ. ನಮ್ಗೆ ಎಲ್ಲಿ ಓಕೆ ರೀಸನಬಲ್ ಪ್ರೈಸ್ ಅನಿಸುತ್ತೆ, ಮತ್ತು ಅದು ಬ್ರ್ಯಾಂಡ್ ಎಲ್ಲ ಹೆಂಗಿದೆ ಏನು ಇದೆಲ್ಲ ಚೆಕ್ ಮಾಡಿಬಿಡೋಣ ಅಂಥೇಳಿ ನಾವು ತುಮಕೂರಲ್ಲಿ 1-2 ಹತ್ರ ಏನೋ ಹೋಗಿದ್ವಿ. ಇದು HHB ಅನಿಸುತ್ತೆ ಮೇ ಬಿ. ಸೊ ಇಲ್ಲಿಗೆ ಹೋಗಿದ್ವಿ. ಇಲ್ಲಿ ಓಕೆ ಪರವಾಗಿಲ್ಲ, ಒಂದು ರೀಸನಬಲ್ ಪ್ರೈಸಲ್ಲೇ ನಮಗೆ ಹೇಳಿದ್ರು. ಆ್ಯಂಡ್ ಕ್ವಾಲಿಟಿನೂ ತುಂಬ ಚೆನ್ನಾಗಿತ್ತು. ಕಲೆಕ್ಷನ್ಸು ಅಷ್ಟೇ, ನಮಗೆ ಸಾಕಷ್ಟು ವೆರೈಟೀಸ್ ಇತ್ತು ಇಲ್ಲಿ. ಸೊ ಅಲ್ಲಿ ಕೂಡ ಚೆಕ್ ಮಾಡಿದ್ವಿ, ಓಕೆ ಅಂತ ಅನ್ನಿಸ್ತು ರೇಟು. ಬಟ್ ಏನಂದರೆ ಅವರು ಒಂಚೂರು ಕಮ್ಮಿ ಮಾಡ್ತೀವಿ ಆ ಥರ ಇಲ್ಲವೇ ಇಲ್ಲ ಫಿಕ್ಸ್ ಇದು ಅಂತಲೇ ಹೇಳ್ತಾಯಿದ್ರು. ಸರಿ ಇನ್ನೂ 1-2 ಕಡೆ ನಾವು ವಿಚಾರಿಸೋಣ ಅಂತ ಹೇಳಿಬಿಟ್ಟು ಅಂದ್ಕೊಂಡ್ವಿ. ಇನ್ನು ತುಮಕೂರಲ್ಲಿ ಯಾರಾದರೂ ಮನೆ ಕಟ್ಟಿಸ್ತಾ ಇದ್ದರೆ ಇದು HHB ನೀವು ಟ್ರೈ ಮಾಡ್ಬೋದು. ಯಾಕಂದರೆ ಒಂದು ರೀಸನಬಲ್ ಪ್ರೈಸಲ್ಲಿ ಕೊಡ್ತಾರೆ ಇವರು. ಮೇ ಬಿ ಇವಾಗ ಕಾಸ್ಟ್ಲಿ ಆಗುತ್ತೋ ಏನೋ ಗೊತ್ತಿಲ್ಲ, ಗ್ಯಾಸ್ ಪ್ರಾಬ್ಲಮ್ ಇರೋದ್ರಿಂದ. ಬಟ್ ಓಕೆ ಅಂತ ಅನ್ನಿಸ್ತು ರೇಟು. ಇನ್ನು ನಾವು ಶಿರಾಗೇಟಲ್ಲಿ ಒಂದಿದೆ, ಅದು ಸಾರಿ ನಂಗೆ ಅದು ನೇಮ್ ಗೊತ್ತಾಗ್ತಾ ಇಲ್ಲ, ಶಿರಾಗೇಟಲ್ಲೇ ಇದೆ ಅದು. ಸೊ ಇಲ್ಲಿ ಅಂತೂ ಐ ಥಿಂಕ್ ಸ್ವಲ್ಪ ನಮ್ಮ ಬಡ್ಜೆಟಲ್ಲಿ ಜಾಸ್ತಿ ಆಯಿತು ಅಂತಲೇ ಹೇಳ್ಬೋದು. ಬಟ್ ಚೆನ್ನಾಗಿತ್ತು ಇಲ್ಲೂ ಕೂಡ. ಆದರೆ ಅಲ್ಲಿ ಇಲ್ಲಿ ಏನೂ ಡಿಫ್ರೆನ್ಸ್ ಅಂತಲೇ ಅನ್ನಿಸ್ಲಿಲ್ಲ. ಓಕೆನಾ, ಮೇ ಬಿ ಅದೇನಕ್ಕೆ, ಯಾಕೆಂದರೆ ಈ ಬ್ರ್ಯಾಂಡೇ ನಮ್ಗೆ ಅಲ್ಲೂ ತೋರಿಸಿದ್ರು. ಬಟ್ ಆದರೂ ಇಲ್ಲಿ ಕಾಸ್ಟ್ಲಿ ಅಂತ ಅನ್ನಿಸ್ತು. ಓಕೆ, ಒಂದು ನೀವು ಸೆಲೆಕ್ಟ್ ಮಾಡಿ, ಯಾಕಂದರೆ ನಿಮ್ಮದು ಸ್ಕ್ವೇರ್ ಫೀಟ್ ಎಲ್ಲ ಜಾಸ್ತಿ ಇದೆ, ಅದರಿಂದ ಸ್ವಲ್ಪ ಕಡಿಮೆ ಮಾಡ್ಬೋದು ಅಂತ ಹೇಳಿದ್ರು. ಬಟ್ ಆದರೂ ಕೂಡ ಕಮ್ಮಿ ಅಂದ್ರೂ ನಮ್ಮ ಒಂದು ಬಡ್ಜೆಟಿಗೆ ಬರ್ತಾರೆ ಅಂತ ಅನ್ನಿಸ್ಲಿಲ್ಲ. ಸರಿ ಅಂತ ಹೇಳಿ ನಾವು ಚಳ್ಳಕೆರೆಯಲ್ಲಿ ವಿಚಾರಿಸೋಣ ಇಲ್ಲ ದುರ್ಗದಲ್ಲಿ ಅಂತ ಅಂದ್ಕೊಂಡ್ವಿ. ಇನ್ನು ಚಳ್ಳಕೆರೆ ದುರ್ಗದಲ್ಲಿ ಕೂಡ ವಿಚಾರಿಸಿದ್ವಿ. ಅಲ್ಲಿ ನಮಗೆ ಓಕೆ ಅಂತ ಅನಿಸಿದ್ದು ಚಳ್ಳಕೆರೆಯಲ್ಲಿ. ಸೊ ಅಂದರೆ ಅಲ್ಲಿ ಕೆಲವೊಂದು ನಮ್ಮ ಪ್ರೈಸಿಗಿದೆ, ಇನ್ನು ಕೆಲವೊಂದು ಅದು ಹೆಂಗಿದೆ ಅಂತ ಅಂದರೆ ಒಂದರಲ್ಲಿ ಬಿಡ್ತಾರೆ, ಇನ್ನೊಂದರಲ್ಲಿ ಹೊಡಿತಾರೆ ಅಂತಾರೆ ನೋಡಿ. ಸೊ ಆ ಥರ ಓಕೆನಾ. ಸೊ ಹಾಗಾಗಿ ನಾವು ನಮಗೆ ಯಾವುದು ಓಕೆ ರೇಟ್ ಅಂತ ಅನ್ನಿಸ್ತು ಅದನ್ನು ಮಾತ್ರ ನಾವು ಆರ್ಡ್ರ್ ಕೊಟ್ವಿ. ಇನ್ನು ನೆಕ್ಸ್ಟು ನೋಡೋಣ ಇನ್ನೂ ಬೇರೆ ಕಡೆ ಅಂತ ಹೇಳಿ. ಯಾಕೆ ಅಂತ ಅಂದರೆ ಇವಾಗ ಮನೆ ಕಟ್ಟಬೇಕಾದ್ರೇ ಸಿಕ್ಕಾಬಡೆ ಖರ್ಚುಗಳಿರುತ್ತೆ. ನಮಗೆ ಎಲ್ಲಿ ಸೆಟ್ ಆಗುತ್ತೋ ಅಲ್ಲಿ ನಾವು ನೋಡ್ಕೋಬೇಕು. ಇರೋದ್ರಲ್ಲಿ ಓಕೆ ನಮಗೆ ರೇಟ್ ಅಂತ ಅನಿಸೋ ಕಡೆ ನಾವು ತೊಗೊಂಡ್ರೆ ವರ್ತ್ ಅಂತ ನನಗೆ ಅನಿಸ್ತು. ಬಿಕಾಸ್ ಕ್ವಾಲಿಟಿನೂ ನೋಡಬೇಕಾಗತ್ತೆ, ಪ್ರೈಸು ನೋಡಬೇಕಾಗತ್ತೆ ಅಲ್ವಾ. ಇನ್ನು ನಿಮಗೆ ಯಾವುದಾದ್ರೂ ಈ ಥರ ಟೈಲ್ಸಿಂದು ಗೊತ್ತಿದ್ದರೆ ಕಾಮೆಂಟ್ ಮಾಡಿ, ಬೆಸ್ಟ್ ಪ್ರೈಸ್ ಇದೆ ಅಂತ ಅಂದರೆ ತಿಳಿಸಿ, ನಾವು ಕೂಡ ಅಲ್ಲೂ ವಿಸಿಟ್ ಮಾಡ್ತೀವಿ, ನೋಡೋಣ. ಯಾಕಂದರೆ ನಮ್ಮದು ಸಿಕ್ಕಾಪಟ್ಟೆ ಅಕ್ಕವ್ರದ್ದು ತುಂಬ ದೊಡ್ಡ ಮನೆ ಆಗಿರೋದ್ರಿಂದ ಸೊ ಬಡ್ಜೆಟ್ ಫ್ರೆಂಡ್ಲಿ ಆಗಿಯೇ ನೋಡ್ತಾ ಇರೋದು. ಯಾಕಂದರೆ ರೆಂಟೆಡ್ ಹೌಸ್ಗಳು ಕೂಡ ಇದ್ದಾವೆ. ಸೊ ರೆಂಟಿಗೆಲ್ಲನೂ ತುಂಬ ಎಲ್ಲ ಸ್ಕ್ವೇರ್ ಫೀಟ್ಗೆ 80-90 ರೂಪೀಸ್ ಹೇಳ್ತಾರೆ. ಸೊ ಅಷ್ಟೊಂದೆಲ್ಲ ಇನ್ವೆಸ್ಟ್ ಮಾಡೋದು
ಐ ಥಿಂಕ್ ವರ್ತಬಲ್ ಅಲ್ಲ ಅಂತ ಅನ್ನಿಸ್ತು. ಹಾಗಾಗಿ ಒಂದು ಪ್ರೈಸಲ್ಲಿ ನೋಡ್ತಾ ಇದ್ದೀವಿ. ಇವತ್ತಿನ ಬ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.